ಜಾಸ್ತಿ ಆಚೆ ಹೋದಾಗ ಆ ಥರ ಎಲ್ಲ ಹಾಕೊಳ್ಳೋದು ರೇ ಪರವಾಗಿಲ್ಲ. ಎಲ್ಲ ಸ್ಯಾರೀಸ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಇದು ಇದೇನು ಪ್ಯಾರೆಟ್ ಕೊಟ್ಟೋಗಿದ್ದಾಳೆ. ಯಾಕಂದ್ರೆ ಯಾವಾಗಾದ್ರೂ ಅಡುಗೆ ಮಾಡ್ಬೇಕಾದ್ರೆ ಈಸಿಯಾಗಿ ನನಗೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನೆಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಾಗೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್. ನಿನ್ನೆ ಸ್ವಲ್ಪ ಜಾಸ್ತಿ ಇತ್ತು ಕೋಲ್ಡ್. ಅದು ಕಷಾಯ ಕೊಟ್ಟ ಮೇಲೆ ನನಗೇನೋ ಗೊತ್ತಿಲ್ಲ, ಅದು ಕೊಟ್ಟಿದ ತಕ್ಷಣ ಸ್ವಲ್ಪ ಆರಾಮ ಅನ್ಸುತ್ತೆ. ಸೊ ಇವಾಗ ಪರವಾಗಿಲ್ಲ, ಆರಾಮಾಗಿದ್ದಾಳೆ. ಓಡಾಡ್ಕೊಂಡು ಎದುರುಗಡೆ ಮನೆಗೆ ಹೋಗಿದ್ದಾಳೆ. ಆಟ ಆಡ್ತಾ ಇದ್ದಾಳೆ. ಶೂ ಹಾಕೊಂಡ್ಬಿಟ್ಟಿದ್ದಾಳೆ, ಸೌಂಡ್ ಬರೋದು ಬರ್ತಾನೆ ಇಲ್ಲ, ಅಲ್ಲೇ ಆಟ ಆಡ್ತಾನೆ ಇದ್ದಾಳೆ. ಇವತ್ತು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪಡ್ಡು ಹಾಕೊಂಡಿದ್ದೆ. ದೋಸೆ ಹಿಟ್ಟು ಮನೇಲೆ ಮಾಡಿದ್ನಲ್ಲ, ಅದಕ್ಕೆ ಈ ಥರ ಎಲ್ಲ ಚೆನ್ನಾದ ನೆನೆಸ್ಬಿಟ್ಟಿದ್ದೆ ಒಂದು ಅರ್ಧ ಗಂಟೆ. ಅದನ್ನ ಎಲ್ಲ ಸ್ವಲ್ಪ ಒಗ್ಗರಣೆ ಕೊಟ್ಟು ಆನಿಯನ್ನು ಆ ಥರ ಎಲ್ಲ ಹಾಕಿ ಪಡ್ಡು ಹಾಕ್ಕೊಂಡು ತಿಂದಿದ್ದೆ. ಇದು ಅಂತೂ ತೊಗೊಂಬಂದು 1 ವರ್ಷ ಆಯ್ತು, ಯೂಸೇ ಮಾಡಿರಲಿಲ್ಲ. ಇವತ್ತೆಲ್ಲ ನೀಟಾಗಿ ತೊಳೆದು ಮಾಡಿದೆ, ಪರವಾಗಿಲ್ಲ, ಚೆನ್ನಾಗಿ ಬಂತು. ಸ್ವಲ್ಪ ಆಯಿಲೆಲ್ಲ ಹಾಕಿ ಮಾಡಬೇಕಿದು, ಐರನ್ ಅಲ್ವಾ. ಎಷ್ಟು ವೆಯ್ಟ್ ಇದೆ ಅಂದರೆ ಇದು ಚೆನ್ನಾಗಿದೆ. 1000 ರೂಪೀಸ್ ಏನೋ ಕೊಟ್ಟು ತೊಗೊಂಡಿದ್ದು 3-4 ಇಯರ್ಸ್ ಬ್ಯಾಕು. ಸೊ ಯೂಸ್ ಮಾಡಿದ್ಮೇಲೆ ಚೆನ್ನಾಗಿದೆ. ಇಲ್ಲಿ ನಾನು ಮಧ್ಯಾಹ್ನಕ್ಕೂ ಇವಾಗಲೇ ಮಾಡಿಬಿಡೋಣ ಅಡುಗೆ ಅಂದ್ಬಿಟ್ಟು ಮೊಳಕೆ ಕಾಳು ಇತ್ತು, ಅದನ್ನು ವಿಜಿಲ್ಗೆ ಇಟ್ಟಿದ್ದೀನಿ. ಆಲ್ರೆಡಿ ಆ ರೆಸಿಪಿ ಶೇರ್ ಮಾಡಿದ್ದೀನಿ. ಕಟ್ ತೆಗ್ದ್ಬಿಟ್ಟು ಸಾಂಬಾರು ಮಾಡೋದು ಮತ್ತು ಪಲ್ಯ ಮಾಡೋದು. ಸೊ ಏನಾದರೂ ಮಾಡೋಣ ಇವಾಗ ಅಂತ. ನೀವು ಕಿಚನ್ ಕೂಡ ಕ್ಲೀನ್ ಮಾಡಿಲ್ಲ ನೋಡಿ. ಆ್ಯಕ್ಚುಲಿ ಕಿರಣ್ ನೋಡಿ ಮಾವಿನ ತರಿಸಿದ್ದಾರೆ. ಇನ್ನೇನು ಸೀಸನ್ ಸ್ಟಾರ್ಟ್ ಅಲ್ವಾ, ಮ್ಯಾಂಗೋ ತರಿಸಿದ್ದಾರೆ. ಇವಾಗ ಇನ್ನೇನು ಹಣ್ಣು ಆಗಿದೆ ಆಲ್ಮೋಸ್ಟ್. ಮಾವಿನ ಹಣ್ಣು ತರಿಸಿದ್ದಾರೆ. ಸ್ವಲ್ಪ ಇಲ್ಲಿ ಆರ್ಡ್ರ್ ಮಾಡಿತ್ತು ಐಟಮ್ಸು, ಖಾಲಿ ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಮಾಡೋಕ್ಕೆ ಅಂತ ಏನೂ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಉಪ್ಪಿಟ್ಟು, ರವೆ, ಏನಾದರೂ ಖೀರ್ ಥರ ಅದೊಂಥರ ಲವಂಗ ಹಾಕ್ಬಿಟ್ಟು ಮಾಡೋಣ ಅಂತ. ಇನ್ನೂ ಸ್ವಲ್ಪ ಕೋಲ್ಡ್ ಸ್ವಲ್ಪನಾದರೂ ಇರುತ್ತಲ್ಲ, ಕಂಪ್ಲೀಟ್ ಹೋಗಲಿ ಅಂದ್ಬಿಟ್ಟು ಚಿಕ್ಕದ ಥರ ಕೇಳಿದ್ದೆ ತರ್ಸೋಕ್ಕೆ. ಓಕೆ, ಇಲ್ಲಿದೆ ಸ್ವಲ್ಪ ಸೂಜಿ. ಇದರಿಂದ ಅವಳಿಗೆ ಇವಾಗ ಬೆಲ್ಲ ಹಾಕ್ಬಿಟ್ಟು ಮಾಡಿಬಿಟ್ಟು ಕೊಡ್ತೀನಿ. ಬೆಳಿಗ್ಗೆ ಅರ್ಧ ತಿಂದಿದ್ದಾಳೆ. ಎದುರುಗಡೆ ಮನೆ ಅವ್ರ ಆಂಟಿ ಇಡ್ಲಿ ಕೊಟ್ಟಿದ್ರಾ, ಸೊ ತಿಂದ್ಕೊಂಡಿದ್ದಾಳೆ. ಇಡ್ಲಿ ಅರ್ಧನೇ ತಿಂದಿದ್ದು. ಇದೊಂದು ಅವಲಕ್ಕಿ ತರಿಸಿದ್ದೀನಿ, ದಪ್ಪದು ಸೂಜಿ, ಚಿಕ್ಕದು. ಮಸೂರ್ ದಾಲ್ ಮತ್ತು ಮೂಂಗ್ ದಾಲ್, ಸೊ ಮತ್ತು ಇದು ಬೇಳೆ, ಚೋರ್ ದಾಲ್. ಇಷ್ಟು ತರಿಸಿದ್ದೆ. ಅದ್ರ ಜೊತೆ ಮ್ಯಾಂಗೋ ಕೂಡ ತರಿಸಿದ್ದಾರೆ. ಒಂದು ಹಣ್ಣಿತ್ತು, ಎಲ್ಲ ಬಿಡಿಸಿ ಇಟ್ಟಿದ್ದೀನಿ, ತಿನ್ನಿಸ್ಬೇಕು. ಅವಳೇನು ಇಷ್ಟಪಟ್ಟು ತಿನ್ನಲ್ಲ. ಓಕೆ ಅಂತ ಆಟ ಆಡ್ತಾಳೆ ಅಷ್ಟೇ ಕೊಟ್ಟರೆ. ಬೆಳಿಗ್ಗೆ ಏನಾಯ್ತು ಗೊತ್ತಾ, ಕಿರಣ್ ಟೀ ಮಾಡಿ ಆಯಿತು, ತುಂಬಾ ಮನಸ್ಸಾಯಿತು. ಇವತ್ತೇನಕ್ಕೂ ಕಿರಣ್ ಟೀ ಕುಡಿಬೇಕನ್ಸಿದೆ, ಮಾಡ್ಕೊಡ್ತೀಯ, ನಿನ್ನ ಕೈಯಾರೆ ಕುಡಿಬೇಕನ್ಸಿದೆ ಅಂದೆ. ಶಾಕ್ ಆಗಿಬಿಟ್ರು. ಅಯ್ಯೋ, ನಾನು ಮರ್ತೋಗ್ಬಿಟ್ಟಿದ್ದೀನಿ ಟೀ ಮಾಡೋದು ಅಂತ. ಓಕೆ, ಯಾವಾಗೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾ ಇದ್ರು, ನಂಗೆ ಬೇಕು, ಟ್ರೈ ಮಾಡೋ ಅಂದೆ. ಅಡುಗೆ ಮನೆ ಅಂದ್ಬಿಟ್ಟು ಹಾಲು ಹಾಕ್ಬಿಟ್ಟು ಅದಕ್ಕೆ ಏನು ಹಾಕ್ಬೇಕು, ಸಕ್ಕರೆ ಮತ್ತು ಟೀ ಪೌಡ್ರ್ ಹಾಕ್ಬೇಕಂತ ಕೇಳ್ತಾ ಇದ್ದಾರೆ. ಇನ್ನೇನು ಖಾರ ಪುಡಿನ ಹಾಕ್ತೀಯ ಅಂತ ಹೇಳಿ ಜೋಕ್ ಮಾಡ್ತಾ ಇದ್ದೆ. ಆಮೇಲೆ ಹೆಂಗೂ ಮಾಡಿ ಕೊಟ್ಟರು. ಕುಡಿಯೋ ಥರ ಅಂತೂ ಇರಲಿಲ್ಲ, ಪಕ್ಕ ನಿಜ ಹೇಳ್ತೀನಿ. ಓಕೆ ಆಗಿತ್ತು. ಸರಿ, ನಾನೇ ಮಾಡ್ಕೊಂಡು ಕುಡಿಯೋದಿತ್ತಲ್ಲ ಅಂತ ಅನಿಸ್ತು. ಪರವಾಗಿಲ್ಲ, ಅಟ್ಲೀಸ್ಟ್ ಟ್ರೈ ಮಾಡಿ ಕೊಟ್ರಲ್ಲ, ತುಂಬ ಗ್ಯಾಪ್ ಆದಮೇಲೆ ಖುಷಿ ಆಯಿತು. ಕುಡ್ದೆ. ಅವ್ರಿನ್ನ ಆಫೀಸ್ಗೆ ಕೊಟ್ಟರು. ಏನೋ ಸೌಂಡ್ ಬರ್ತಾ ಇದೆ, ನಾನು ಗ್ಯಾಸ್ ಆನ್ ಆಗಿದೆ ಅಂದ್ಕೊಂಡ್ಬಿಟ್ಟೆ. ಸೊ ಅದು ಕುಕ್ಕರ್ದು. ಸೊ ಅವಾಗಿಂದ ಏನೋ ಕರಿತಾ ಇದ್ದೀನಿ, ಬರ್ತಾನೆ ಇಲ್ಲ. ಅಲ್ಲೇ ಆಟ ಆಡ್ತಿದ್ದಲ್ಲ, ಬೇಗ ಅವಳಿಗೆ ಉಪ್ಪಿಟ್ಟು ರವೆ ಇದೆಯಲ್ಲ, ಅದರಿಂದ ಸ್ವೀಟ್ ಮಾಡಿಬಿಡ್ತೀನಿ. ಇದು ಡಿ ಮಾರ್ಟಲ್ಲಿ ತೊಗೊಂಬಂದಿದ್ದ ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿದೆ. ಆಲ್ರೆಡಿ 1-2-3 ರೆಸಿಪೀಸ್ ಮಾಡಿದ್ದೀನಿ, ಮಸ್ತಾಗಿದೆ. ಅಗ್ಲ ಇದೆಯಲ್ಲ, ಸ್ವಲ್ಪ ಈ ಥರ ಚೆನ್ನಾಗಿ ಬೇಗ ಕುಕ್ ಆಗಿಬಿಡುತ್ತೆ, ಈವನ್ನಾಗಿ ಕುಕ್ ಆಗುತ್ತೆ, ಎಲ್ಲ ಚೆನ್ನಾಗಿದೆ. ಸೊ ಫಸ್ಟ್ ಉಪ್ಪಿಟ್ಟನ್ನ ರವೆ ಇದೆಯಲ್ಲ ಅದು ಹುರ್ಕೊಬಿಡ್ತೀನಿ. ಇದೇನೋ ಇದು ಹೊಸ ಥರ ತರಿಸ್ತಾ ಇದ್ದಾರೆ ಕಿರಣ್. ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಅಂದರು. ಏನೋ ಆಯುರ್ವೇದಿಕ್ ಅನಿಸುತ್ತೆ. ಇದನ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಕಷಾಯದು ನಾನು ವಿಡಿಯೋಲಿ ತೋರಿಸಿದ್ನಲ್ಲ, ಆನ್ಲೈನಲ್ಲಿ ಏನಾದರೂ ಸಿಗುತ್ತಾ ಅಂತ ಕೇಳಿದ್ರಿ. ನಾನು ನೋಡಿದೆ, ಏನಾದರೂ ಆನ್ಲೈನ್ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಲಿಂಕ್ನ ಅಂತ.
ಬಟ್ ಯಾವ ವೆಬ್ಸೈಟಲ್ಲೂ ನನಗೆ ಸಿಕ್ಕಿಲ್ಲ ಅದು ನಮ್ಮ ಮನೆ ನೇಬರ್ ಇದ್ದಾರೆ ಹೇಳಿದ್ನಲ್ಲ, ಅವ್ರು ನನಗೆ ಕೊಟ್ಟಿದ್ದು. ಸೊ ನಾನು ಒನ್ ಟೈಮ್ ಟ್ರೈ ಮಾಡಿದ್ದೆ ಅಷ್ಟೇ. ಟ್ರೈ ಮಾಡೋಕ್ಕೆ ಭಯ ಆಯಿತು ಫಸ್ಟ್ ಟೈಮ್ ಏನೋ ಕೊಡೋಕ್ಕೆ ಅಂತ. ಬಟ್ ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ರನ್ನಿ ನೋಸ್ ಇದ್ದ ಟೈಮಲ್ಲಿ ಅದು ಸ್ವಲ್ಪ ಬೆಟರ್ ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಅದೇ ಕೊಡ್ತಾ ಇರೋದು. ಅದು ಆನ್ಲೈನ್ ಸಿಗೋಲ್ಲ. ನೀವೇನಾದರೂ ಧರ್ಮಸ್ಥಳ ಆ ಕಡೆ ಸೈಡ್ ಹೋದರೆ ಫುಲ್ ರೋಡಲ್ಲೆಲ್ಲ ಅದೇ ಇರುತ್ತೆ, ನೋಡ್ಬೋದು ನೀವು. ಆಯುರ್ವೇದದ್ದು ಮತ್ತು ಪ್ಯೂರ್ ಕೊಕೊನಟ್ ಅದೆಲ್ಲ ಮಾರ್ತಾ ಇರ್ತಾರಲ್ಲ, ಆ ಥರ ಶಾಪಲ್ಲಿ ಹೋದರೆ ಈ ಥರ ಕಷಾಯ ಹುಡಿ ಕೊಡಿ ಈ ಥರ ಅಂತ ಕೇಳಿದ್ರೆ ಕೊಡ್ತಾರೆ. ನಾನು ಹೋದಾಗ ನೋಡಿದೆ, ಬಟ್ ಈ ಥರ ಸಿಕ್ಕಿಲ್ಲ. ಬಟ್ ವೆರೈಟಿ ಎಲ್ಲ ಇರುತ್ತೆ ಈ ಥರದ್ರಲ್ಲಿ. ಸೊ ನೋಡಿ ಕೊಡಿ. ಚಿಕ್ಕ ಮಗು ಇದ್ರೆಲ್ಲ ಕೊಡೋಕೆ ಹೋಗಬೇಡಿ. ನಾನು ಇವಳಿಗೆ ಸ್ಟಾರ್ಟ್ ಮಾಡಿದ್ದು 1.5 ವರ್ಷ ಹತ್ರ ಇದ್ದಾಗ ಕೊಟ್ಟಿದ್ದು. ಸೊ ನೋಡ್ಬಿಟ್ಟು ಕೊಡಿ. ಏನೇ ಆದರೂ ಒಂದು ಸರಿ ಟ್ರೈ ಮಾಡಿ ನೋಡಿ, ಆಮೇಲೆ ಅದರಿಂದ ಎಫೆಕ್ಟ್ಸ್ ಆಗುತ್ತೆ ಅಂತ ಅಂದರೆ ಸ್ಟಾಪ್ ಮಾಡಿಬಿಡಿ. ಸೊ ಇದು ನನಗೆ ವರ್ಕೌಟ್ ಆಯಿತು, ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು. ಮತ್ತು ಇದು ರೆಸಿಪಿ ಕೂಡ ನೆಗಡಿ ಆದಾಗ ಚೆನ್ನಾಗಿರುತ್ತೆ. ಏನಿಲ್ಲ, ರವೆನ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ನೀರು ಕಾಯಿದ್ಬಿಟ್ಟು ಬೆಲ್ಲ ಲವಂಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು. ಈಸಿನೂ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಸೊ ಇವಾಗ ಬಂದ್ಲು ಅಲ್ಲಿದ್ದ. ಫುಲ್ ಹಸುವಾಗ್ಬಿಟ್ಟಿದೆ ಅಂತ ಕಾಣುತ್ತೆ. ಬೆಳಗ್ಗೆಯಿಂದ ಏನು ತಿಂದೆ ಇಲ್ಲ ಕರೆಕ್ಟಾಗಿ. ಉಪ್ಪಿಟ್ಟು ಅಂತೋಳೆ. ಏನಿದು ಉಪ್ಪಿಟ್ಟಲ್ಲಮ್ಮು, ಉಪ್ಪಿಟ್ಟು ರವೆನೆ. ನೋಡಿ ಅಲ್ಲೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಳೆ. ಎಲ್ಲೋಗಿದೆ ಜೇಜಿ ಮಾಡ್ಕೊಂಬಂದ. ಸರಿನಾ? ತೋರ್ಸಿ ಹೆಂಗ್ ತಿಂತಾಳೆ, ಮಾಡ್ತಾಳೆ. ಇವಾಗ ತೋರ್ಸು, ಹೆಂಗ್ ಇಟ್ಕೊಳ್ಳೋದು ಬಾಯಲ್ಲಿ ತೋರ್ಸು. ಮಾಡು ಹೆಂಗ್ ಇಟ್ಕೊಂಡು, ಕೈ ಹೆಂಗ್ ಇಟ್ಕೊಳ್ಳೋದು ಸ್ಪೂನಿಂದ ಹೆಂಗ್ ಇಟ್ಕೊಳ್ಳೋದು ಮೊಮ್ಮಗ ತೋರ್ಸು. ಹಿಂಗೆ ತೋರ್ಸು. ಸೊ ಇದು ಹುಷಾರಿಲ್ದಿರೋ ಟೈಮಲ್ಲಿ ಈ ಥರ ಮಾಡಿಬಿಟ್ರೆ ಅವಳಿಗೂ ಓಕೆ ಅಂತ ತಿಂದ್ಬಿಡ್ತಾಳೆ. ಅಂದರೆ ಅದು ಲವಂಗೆಲ್ಲ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ನೀರು ಲಿಕ್ವಿಡ್ ಥರನೂ ಇರುತ್ತೆ, ಅವಳಿಗೆ ನುಂಗೋಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಅದಕ್ಕೆ ಅವಳಿಗೆ ನೆಗಡಿ ಆದಾಗ ನಾನು ಜಾಸ್ತಿ ಇದನ್ನೇ ಮಾಡೋದು. ಅಮ್ಮ ಯಾವಾಗಲೂ ಇದೇ ಮಾಡು ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೆ ಇದನ್ನೇ ಮಾಡಿಕೊಟ್ಟೆ. ಆಮೇಲೆ ನಾನು ಫಸ್ಟು ತಿನ್ನಿಸ್ಬಿಡ್ತೀನಿ, ಇಲ್ಲ ಅವಳಿಗೆ ಫಸ್ಟೇ ಕೊಟ್ಬಿಟ್ರೆ ಆಟ ಆಡ್ಕೊಂಡು ಕುತ್ಕೊಬಿಡ್ತಾಳೆ. ಕರೆಕ್ಟಾಗಿ ಒಂದು ಸ್ವಲ್ಪ ತಿನ್ಸಾದ್ಮೇಲೆ ಇನ್ನೇನು ಅವಳಿಗೆ ಓಕೆ ತಿಂದಿದ್ದಾಳೆ ಅನ್ನೋ ಟೈಮಲ್ಲಿ ಅವಳಿಗೆ ಕೊಟ್ಬಿಡ್ತೀನಿ. ಆವಾಗ ಅವಳು ತಿನ್ನೋಕ್ಕೆ ಟ್ರೈ ಮಾಡ್ತಾಳೆ. ಸೊ ಹೊಟ್ಟೆ ತುಂಬ್ದಂಗೂ ಇರುತ್ತೆ, ಮತ್ತು ಅವಳಷ್ಟಕ್ಕೆ ಒಳ್ಳೆ ಸ್ಪೂನಿಂದ ತೊಗೊಂಡು ತಿನ್ನೋಕ್ಕೆ ಟ್ರೈ ಮಾಡ್ದಂಗೂ ಇರುತ್ತೆ ಅಂತ ನಾನು ಈ ಥರ ಮಾಡ್ತೀನಿ. ಇಲ್ಲಾಂದರೆ ಫಸ್ಟೇ ಕೊಟ್ಬಿಟ್ರೆ ಎಲ್ಲ ರಾಡಿ ಮಾಡಿ ಇಟ್ಬಿಡ್ತಾಳೆ. ಬಟ್ ಪರವಾಗಿಲ್ಲ, ಆದರೂ ಕಲಿತಾ ಇದ್ದಾಳ ಅಂತ ಸೊ ಹಂಗೂ ಹಿಂಗೂ ಮಾಡಿ ತಿನ್ನಿಸ್ದೆ. ಅದರಲ್ಲಿ ಮುಕ್ಕಾಲಷ್ಟು ತಿನ್ಕೊಂಡ್ಲು, ಪರವಾಗಿಲ್ಲ, ಸ್ವಲ್ಪ ಮಿಕ್ಕಿಸಿದ್ಲು. ಅಷ್ಟಾದರೂ ತಿನ್ನಲಲ್ಲ ಅಂತ ಅಷ್ಟೇ. ಬೆಳಿಗ್ಗೆ ಕೂಡ ಇಡ್ಲಿ ಅವ್ರು ಕೊಟ್ಟಿದ್ದು ಅರ್ಧಂಬರ್ಧ. ನಿದ್ದೆ ಕೂಡ ರಾತ್ರಿ ಇಲ್ಲ. ನೆಗಡಿ ಆದಾಗೆ ಅವಳಿಗೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗಿ ನಿದ್ದೆ ಇಲ್ಲ, ಊಟ ಇಲ್ಲ ಅಂದಾಗ ಫುಲ್ ಇರಿಟೇಟ್ ಆಗಿಬಿಟ್ಟಿದ್ದಾಳೆ, ಅಳ್ತಾನೆ ಇದ್ಲು. ಇವಾಗ ಸ್ವಲ್ಪ ತಿಂದಿದ್ದಾಳೆ, ಸಮಾಧಾನದಿಂದ ಇದ್ದಾಳೆ. ಸ್ವಲ್ಪ ನಿದ್ದೆ ಕೂಡ ಬರ್ತಾ ಇದೆ. ಇವಾಗಲೇ ತಿಂದಿದ್ದಾಳೆ. ಒಂದು ಸ್ವಲ್ಪ ಆಟ ಆಡಿಸಿದ್ಮೇಲೆ ಆಮೇಲೆ ಎದ್ಮೇಲೆ ಸ್ನಾನ ಮಾಡಿಸ್ತೀನಿ. ಏನು ಮಾಡ್ತಿದ್ಯಾ? ಅವಳಿಗೆ ಕೊಟ್ಬಿಟ್ಟಿದ್ದೆ ಲಾಸ್ಟಲ್ಲಿ, ಹೆಂಗಾರ ಮಾಡ್ಕೊಳ್ಳಿ ಅಂತ ಎಲ್ಲ ಚೆಲ್ಲಾಕ್ಬಿಟ್ಟು ಬಟ್ಟೆ ಎಲ್ಲ ಮಾಡ್ಕೊಂಬಿಟ್ಟಿದ್ದಾಳೆ. ನೀಟಾಗಿ ತಿನ್ನಬೇಕು ಹಂಗೆ ಹಿಂಗೆ ಅಂತಂದರೆ ಸಾಧ್ಯನೇ ಇಲ್ಲ ಅದು. ಅಲ್ಲಮ್ಮ ಉಪ್ಪಿಟ್ಟದು ಚೆನ್ನಾಗಿತ್ತಾ? ಓ ಬಂಗಾರಿ, ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸೇ ಥ್ಯಾಂಕ್ ಯು. ಸೊ ಹೆಂಗಿದ್ರು ದಾಳಿಂಬೆ ಫ್ರೂಟ್ಸ್ ಎಲ್ಲ ಅಮ್ಮ ಕೊಟ್ಟಿದ್ರಲ್ಲ, ಅದು ತಿನ್ನೋಣ ಅಂತ ತಿಂತಾ ಇದ್ದೆ. ಏನೋ ಕೂಡ ಬಂದ್ಬಿಟ್ಟು ಹಂಗೆ ಟೇಸ್ಟ್ ಎಲ್ಲ ಮಾಡ್ತಾಯಿದ್ಲು. ಅವಳಿಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಹಂಗೆ ತಿಂತಾನೆ ಹಂಗೆ ಮಲ್ಕೊಂಡ್ಬಿಟ್ಲು. ಅವಳಿಗೆ ಮಲಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸೋಣ ಅಂದ್ಕೊಂಡೆ. ಇವಾಗ ಜಸ್ಟ್ ಅವಳಿಗೆ ಮಲಗಿಸ್ದೆ, ಎಣ್ಣೆ ಎಲ್ಲ ಹಚ್ಚಿದೆ, ಫುಲ್ ತಲೆಗೆ ಸ್ವಲ್ಪ ಹಚ್ಚಿ, ಬಾಡಿ ಎಲ್ಲ ಸ್ವಲ್ಪ ಆಯಿಲ್ ಹಾಕಿ. ಇವಾಗೆಲ್ಲ ಮೊದಲಿನ ಥರ ಎಲ್ಲ ಮಸಾಜ್ ಮಾಡೋಕ್ಕಾಗಲ್ಲ, ಬಟ್ ಆದರೂ ಅವಳು ಎಲ್ಲಿ ಓಡ್ತಿರ್ತಾಳೆ ಅವಾಗ ಹಿಂದೆ ಹೋಗಿ ಕಾಲೆಲ್ಲ ಉಜ್ಜೋದು ಹಂಗೆಲ್ಲ ಮಾಡ್ತೀನಿ. ಫುಲ್ ಬಾಡಿ ಎಲ್ಲ ಆಯಿಲ್ ಎಲ್ಲ ಹಾಕಿ ನೀಟಾಗಿ ಮಸಾಜ್ ಮಾಡಿದ್ದೀನಿ. ಸೊ ನಿದ್ದೆ ಆವಾಗಿಂದಲೂ ಬರ್ತಾಯಿತ್ತು. ಸೊ ಎಣ್ಣೆ ಹಚ್ಚಿದ ತಕ್ಷಣ ಸ್ವಲ್ಪ ಮಸಾಜ್ ಮಾಡಿದ್ಮೇಲೆ ಮಲ್ಕೊಂಡ್ಬಿಟ್ಲು. ಸೊ ಇವಳು ಮಲಗಿದ್ದಾಳೆ. ಅಡುಗೆ ಒಂದು ಮಾಡಬೇಕಾದ್ರೆ ಮೊಳಕೆ ಕಾಳ್ದು ಹೇಳಿದ್ದು ನಾನು ಸಾಂಬಾರು ಆಲ್ರೆಡಿ ಶೇರ್ ಮಾಡಿದ್ದೀನಿ, 100 ಗ್ರಾಮ್ದು. ಸೊ ಇವಾಗ ಅದೆಲ್ಲ ವಿಜಿಲ್ ಹೊಡ್ಸಿದ್ದೀನಿ. ಅದು ಪಲ್ಯ ಮಾಡಿಕೊಂಡ್ರೆ ಆಯಿತು. ಕಡಕ್ ರೊಟ್ಟಿ ಇದೆಯಲ್ಲ, ಪಲ್ಯ ಜೊತೆ ತಿಂತೀನಿ. ಮತ್ತು ಅನ್ನ ಮಾಡಿದ್ರೆ ನೈಟ್ಗೂ ಆಗ್ಬಿಡುತ್ತೆ ಕಟ್ಟಿಂದ ಸಾಂಬಾರು ಮಾಡಿದ್ರೆ. ಸೊ ಅಡುಗೆದು ಇವಾಗ ರಾತ್ರಿಗೆ ಏನು ಟೆನ್ಷನ್ ಇಲ್ಲ ಇವಾಗ.
ಸೊ ಬಟ್ಟೆ ಎಲ್ಲ ಹೆಂಗೆ ಮಾಡಿದ್ದೀನಿ ಅಂದರೆ ನಾನು ರೂಮಲ್ಲಿ ಬಟ್ಟೆ ಮರ್ಸೋಣ ಅಂತ ಇದ್ದೀನಿ. ಹಂಗೆ ಡಿಲೇ ಆಗ್ತಾಯಿತ್ತು. ಸುಮ್ಮನೆ ಒಂದು ಸ್ವಲ್ಪ ಏನಾದರೂ ತಡ್ಕೊಂಬಿಟ್ರೆ ಮುಗೀತು. ಅದು ಎಂಡ್ ಆಗಿಲ್ಲ ಅಂದರೆ ರೂಮ್ಗೆ ಹೋಗೋಕ್ಕೆ ಆಗಲ್ಲ, ಹಂಗೆ ಬೇಜಾರಾಗ್ಬಿಡುತ್ತೆ. ಸೊ ನನ್ನ ಪರಿಸ್ಥಿತಿನೂ ಹಂಗೆ ಆಗಿದೆ, ರೂಮಲ್ಲಿ ಹೋಗೋಕ್ಕೆ ಆಗಲ್ಲ. ಅಷ್ಟೆಲ್ಲ ಅರ್ಧಂಬರ್ಧ ತೆಗೆದ್ರೆ ಏನೋ ಒಂದು ಇಟ್ಟಿದ್ದು ಇದು ಒಂದು ಸೆಕೆಂಡ್ ಹಿಂಗೆ ಹೋಗಿ ಬರೋಷ್ಟಕ್ಕೆ ಆ ಜಾಗದಲ್ಲೇ ಇರಲ್ಲ. ಸೊ ಹಂಗಾಗ್ಬಿಟ್ಟಿದೆ. ಮಲಗಿದ್ದಾಳೆ. ಸೊ ಅಡುಗೆ ಮಾಡಿಬಿಟ್ಟು ಅದು ಕೂಡ ಕೆಲಸ ಇದ್ದಾಳೆ. ಇದೆಲ್ಲ ಏನದು ಬಟ್ಟೆ ಚಿಕ್ಕದು, ಅದೆಲ್ಲ ಅವಾಗ ತೊಗೊಂಡಿರೋ ಡ್ರೆಸ್ಗಳೆಲ್ಲ ಇದೆಲ್ಲ ಈ ಥರ ಎಷ್ಟೊಂದಿದೆ. ಅದು ಆಗಲ್ಲ, ಎಲ್ಲ ಎತ್ತಿ ಪ್ಯಾಕ್ ಮಾಡಿ ನೀಟಾಗಿ ಇಡೋಣ ಒಂದು ಕಡೆ ಅಂತ. ಮತ್ತು ನನ್ನದೆಲ್ಲ ಈ ಥರ ಇದೆ. ಹೆಂಗೆ ಇಟ್ಕೋಬೇಕು ಅನ್ನೋದಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಹೆಂಗಾಗುತ್ತೆ ಹಂಗೆ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಇನ್ನೂ ಅದೆಲ್ಲ ಕ್ಲೀನ್ ಎಲ್ಲ ತೆಗಿಬೇಕು. ಇದು ಫಸ್ಟ್ ಕೆಳಗಿಂದ ಮಾಡ್ಕೊಂಡಿದ್ದೆಲ್ಲ ಹೋಗೋಣ ಅಂತ ತೆಗ್ದೆ. ಅಷ್ಟೊತ್ತಿಗೆ ಏನೋ ಬಂದು ಈ ಥರ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಈ ಥರ ಇಟ್ಬಿಟ್ರೆ ನೀಟಾಗಿರುತ್ತೆ. ಏನಾದರೂ ಬೇಕು ಅಂದಾಗ ತೆಗೆದ್ರೆ ಇದು ಜಾಸ್ತಿ ಆಚೆ ಹೋದಾಗ ಆ ಥರ ಎಲ್ಲ ಹಾಕ್ಕೊಳ್ಳೋದು, ರೇರ್ ಯೂಸ್ ಮಾಡೋದು. ಲಾಂಗ್ ಗೌನ್ ಮತ್ತು ಸೆಟ್ ಏನಂತಾರೆ ಸ್ಕರ್ಟ್ಸ್ ಅದೆಲ್ಲ ಇದರಲ್ಲಿದೆ. ಸೊ ಇದು ಎಲ್ಲ ಈ ಥರ ಇಟ್ಟಿದ್ದೀನಿ. ಇನ್ನು ಇದರಲ್ಲೆಲ್ಲ ಲೆಗಿನ್ಸ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಗಿನ್ಸ್ ಎಲ್ಲ ಇದರಲ್ಲಿ ಜೋಡಿಸ್ಬೇಕು, ಆರಾಮಾಗಿ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇದರಲ್ಲೆಲ್ಲ ಜೀನ್ಸ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದರಲ್ಲೂ ಕೂಡ ಎಲ್ಲ ಹೊಸ ಟಾಪ್ಸ್ ಇದೆ, ಯಾವುದು ಯೂಸ್ ಮಾಡಿಲ್ಲ ಇನ್ನೂ ಅಷ್ಟೊಂದು. ಎಲ್ಲ ಹೊಸ ಟಾಪ್ಸ್ ಇದರಲ್ಲಿ ಇಟ್ಟಿದ್ದೀನಿ. ಇನ್ನೂ ಎಷ್ಟೊಂದು ಹುಡುಕಿ ಎಲ್ಲ ಮಾಡೋಕ್ಕಿದೆ. ಯಾವ ಥರ ಸೆಗ್ರಿಗೇಟ್ ಮಾಡಬೇಕು ತಲೆನೇ ಕೆಟ್ಟೋಗ್ಬಿಟ್ಟಿದೆ. ಸೊ ಎಲ್ಲ ಕ್ಲೀನ್ ಮಾಡೋದು ತುಂಬಾ ಇದೆ. ಅದೆಲ್ಲ ನನ್ನ ಮದುವೆದು ಅದೆಲ್ಲ ಎಲ್ಲ ಕ್ಲೀನ್ ಮಾಡಬೇಕೀಗ. ಸೊ ನೋಡಿದ್ರಲ್ಲ ಹೆಂಗಿದೆ ಪರಿಸ್ಥಿತಿ ಸದ್ಯಕ್ಕೆ ಅಂತ. ಆ ಕಡೆ ಎಲ್ಲ ಅದೆಲ್ಲ ಕ್ಲೀನ್ ಮಾಡೋಕ್ಕಿದೆ. ಆಮೇಲೆ ಇಲ್ಲೆಲ್ಲ ಪರವಾಗಿಲ್ಲ, ಎಲ್ಲ ಸ್ಯಾರೀಸ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಎಲ್ಲ ತೆಗಿಬೇಕು. ಇದರಲ್ಲಿ ಹೆಂಗೆ ಎಲ್ಲ ಏನೇನು ಮಿಕ್ಸ್ ಆಗಿಬಿಟ್ಟಿದೆ, ಅರ್ಜೆಂಟಲ್ಲಿ ಹಂಗೆ ಹಾಕಿರೋದೆ ಹಂಗೆ ಇರೋದು. ಸೊ ಇಲ್ಲಿ ಕೆಳಗಡೆ ಫುಲ್ ಖಾಲಿ ಇದೆ, ಅಲ್ಲೂ ಇಟ್ಕೋಬೇಕು. ಆ ವಾರ್ಡ್ರೋಬ್ ಕೂಡ ಖಾಲಿ ಆಗಿದೆ, ಅಲ್ಲೂ ಏನೂ ಇಟ್ಟಿಲ್ಲ. ನೋಡ್ತೀನಿ ಇಲ್ಲಿ ಸ್ವಲ್ಪ ತೊಗೊಂಡು ಅಲ್ಲೇನಾದರೂ ಇಡೋಣ ಅಂತ. ಯಾಕಂದರೆ ಏನಾದರೂ ಡ್ರಾವರ್ ಬಂತಲ್ಲ ಅದು, ಸೊ ಅಲ್ಲಿದ್ದು ಖಾಲಿ ಮಾಡಿ ಏನದೆಲ್ಲ ಅವಳ ರೂಮಿಗೆ ಶಿಫ್ಟ್ ಆಗಿಬಿಟ್ಟಿದೆ. ಸೊ ಅದಿನ್ನೂ ಹಂಗೆ ಖಾಲಿನೇ ಇದೆ ಅವತ್ತಿಂದ. ಅಲ್ಲಿ ಏನಿಡೋದು ಅಂತಲೇ ಯೋಚನೆ ಆಗಿಬಿಟ್ಟಿದೆ. ಸೊ ಯೂಸ್ ಮಾಡದೇ ಇರೋವಂಥದ್ದು ರೇರ್ ಬಟ್ಟೆ ಎಲ್ಲ ಆ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಜಸ್ಟ್ ಆ ಕಡೆ ಡೈಲಿ ವೇರ್ಸ್, ಈ ಕಡೆ ಸ್ಯಾರೀಸ್ ಅದೇನೇನು ಇದೆ ಎಲ್ಲ ಈ ಕಡೆ ರೂಮಲ್ಲಿ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಕೂಡ ಆಯಿತು. ಇನ್ನೂ ಮಲ್ಕೊಂಡಿದ್ದಾಳೆ. ಅವಳು ಎದ್ಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಇನ್ನು ಬಟ್ಟೆ ರೂಮ್ ನೋಡಿದ್ರಲ್ಲ ಹೆಂಗಾಗಿದೆ ಅದು ಕೂಡ ಇದೆ. ಸೊ ಯಾರೋ ಬೆಲ್ ಮಾಡಿದ್ರು, ಓಪನ್ ಮಾಡಿದ್ರೆ ಪಾರ್ಸಲ್ ಆಚೆ ಇಟ್ಟು ಹೋಗಿದ್ದಾರೆ. ಒಂದು ಏನಾಗಿ ಆರ್ಡ್ರ್ ಮಾಡಿದ್ವಿ. ಅವಳಿಗಿಂತ ಖುಷಿ ನನಗಾಗ್ತಿದೆ ಅದು ಓಪನ್ ಮಾಡಿ ನೋಡೋಕ್ಕೆ ಎಕ್ಸೈಟ್ಮೆಂಟು. ಏನು ಆರ್ಡ್ರ್ ಮಾಡಿದ್ವಿ ಅಂತ ಶೇರ್ ಮಾಡ್ತೀನಿ. ಸೊ ಅಲ್ಲೇ ಮಲ್ಕೊಂಡಿದ್ದಾಳೆ. ನೋಡಿ ಅದು ಆಲ್ರೆಡಿ ತೋರಿಸಿದ್ದೀನಿ ಅಂತ ಮತ್ತೆ ತೋರಿಸಿಲ್ಲ ರೆಸಿಪಿ. ಇಲ್ಲಿ ಕಾಳ್ದು ಪಲ್ಯ ರೆಡಿ ಇದೆ. ಇಲ್ಲಿ ಸಾಂಬಾರು ಕೂಡ ಕಟ್ ಸಾಂಬಾರು ರೆಡಿ ಇದೆ. ಇದರಲ್ಲಿ ಸ್ವಲ್ಪ ಕಾಳನ್ನು ಹಾಕಿದ್ದೀನಿ ಈ ಥರ ಎಲ್ಲ. ಆಮೇಲೆ ಅಲ್ಲಿ ರೈಸ್ ಕೂಡ ರೆಡಿ ಇದೆ. ಸೊ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಅಡುಗೆ ಕೂಡ ರೆಡಿ ಆಗುತ್ತೆ. ಇದೆಲ್ಲ ಕಿಚನ್ ಕ್ಲೀನ್ ಮಾಡಿದ್ರೆ ಅಡುಗೆ ಮನೆ ಕೆಲಸ ಏನು ನೈಟ್ಗೂ ಇಲ್ಲ, ಇನ್ನು ಮಧ್ಯಾಹ್ನಕ್ಕೆ ರಾತ್ರಿಗೂ ಆಗ್ಬಿಡ್ತು. ಸೊ ಏನಾದರೆ ಅವಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಇದು ಮಾಡೋದು. ಅದಕ್ಕೆ ಮುಂಚೆ ಏನು ಪಾರ್ಸಲ್ ಬಂದಿದೆ ನೋಡೋಣ. ಬಂದಿದೆ ಇಲ್ಲಿ ಡೋರ್ ಹತ್ರ ಇಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಬೆಲ್ ಮಾಡಿದ್ದಕ್ಕೆ ಎದೊಳ್ಬಿಡ್ತಾಳೆ ಅಂತ ಎದ್ರಕೊಂಡು ಓಡ್ಕೊಂಡು ಹೋದೆ. ನೋಡಿ ರಂಗೋಲಿ ಅಲ್ಲಿ ಇಲ್ಲಿ ಹಾಕ್ತೀನಿ. ಆಗಿದೆ. ಇವತ್ತು ಕಿರಣ್ ಬೆಳಗ್ಗೆ ಫುಲ್ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಕೊಂಡಿದ್ರು. ಎಷ್ಟು ನೀಟಾಗಿದೆ ಇವಾಗ. ಸೊ ಇದನ್ನು ಸ್ವಲ್ಪ ಹೊತ್ತಲ್ಲಿ ಓಪನ್ ಮಾಡ್ತೀನಿ. ಅವಳ ರಿಯಾಕ್ಷನ್ ಕೂಡ ನೋಡ್ಬೇಕು ನಾನು ಯಾವ ಥರ ಇರುತ್ತೆ ಅಂತ. ನನ್ನ ತಂಗಿ ಬಂದಿದ್ಲಲ್ಲ ಅವಾಗ ಈ ಥರ ಹುಣಸೆ ಹಣ್ಣು ಎಲ್ಲ ನೆನೆಸ್ಬಿಟ್ಟು ನೀರಲ್ಲಿ ಎಲ್ಲ ಈ ಥರ ಮಾಡಿಬಿಟ್ಟು ಕೊಟ್ಟೋಗಿದ್ದಾಳೆ. ಯಾಕಂದರೆ ಯಾವಾಗಾದ್ರೂ ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ನನಗೆ ಟೈಮ್ ಜಾಸ್ತಿ ಆಗುತ್ತಲ್ವ, ಆರಾಮಾಗಿ ಆಗಲಿ ಅಂದ್ಬಿಟ್ಟು ಮಾಡಿಕೊಟ್ಟೋಗಿದ್ದಾಳೆ. ನಿಜವಾಗ್ಲೂ ತುಂಬ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ ಯು ಸಿರಿ. ಸೊ ಇದಕ್ಕೂ ಇದು ಹಿಂಗೆ ರೆಡಿ ಮಾಡಿ ಹಾಕ್ಕೊಟ್ಟಿಲ್ಲ ಅಂದರೆ ಮುಂಚೆನೇ ನೆನೆಸ್ಬಿಟ್ಟು ಅದೆಲ್ಲ ಮಾಡಬೇಕಾಗ್ತಿತ್ತು. ಸೊ ಇದು ಯಾವಾಗ ಬೇಕಾವಾಗ ಹಾಕ್ಕೊಬಿಡ್ಬೋದು ಹುಣಸೆ ಹಣ್ಣು. ಸೊ ಇನ್ನೂ ಮಲ್ಕೊಂಡಿದ್ಲು, ಅದಕ್ಕೆ ಪಾರ್ಸಲ್ ಓಪನ್ ಮಾಡೋಕ್ಕೆ ಹೋಗಿಲ್ಲ, ಮತ್ತು ಸೌಂಡಾಗಿ ಎದ್ಬಿಡ್ತಾಳೆ ಅಂತ. ಅದಕ್ಕೂ ಮುಂಚೆ ಅವಳು ಎದ್ದೊಳಕ್ಕೆ ಮುಂಚೆ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೆ ಫುಲ್ ಡೇ ಕಿಚನ್ ಕೆಲಸ ಇರಲ್ಲ ಅಂತ ಮಾಡ್ಕೋತಾ ಇದ್ದೀನಿ. ಓಕೆ, ಇವಾಗ ಕರೆಕ್ಟ್ ಅಡುಗೆ ಎಲ್ಲ ಆಯಿತು, ಕಿಚನ್ ಕ್ಲೀನ್ ಎಲ್ಲ ಆಯಿತು. ಇನ್ನೇನು ಆಯಿತು ಹೋಗಿ ಕುತ್ಕೊಳ್ಳೋಣ ಅನ್ನೋಷ್ಟಿಗೆ ಎದ್ಲು. ಸೊ ಕರೆಕ್ಟ್ ಟೈಮ್ ಎದ್ಲು ಆ್ಯಕ್ಚುಲಿ. ಇಲ್ಲಾಂದರೆ ಅಡುಗೆ ಮಾಡೋ ಟೈಮಲ್ಲಿ ಎದ್ಬಿಟ್ಟಿದ್ರೆ ಕಷ್ಟ ಆಗ್ತಾಯಿತ್ತು. ನೋಡಿ ನಿನ್ನೆ ಹೆಂಗೆ ನೋಡ್ತಾ ಇದ್ದಾಳೆ.
ಇವಾಗ ಅವಳಿಗೆ ಮಸಾಜ್ ಎಲ್ಲ ಮಾಡಿದ್ನಲ್ಲ, ಮಲಗಿದ್ಲು ಚೆನ್ನಾಗಿ. ಇವಾಗ ಸ್ನಾನ ಮಾಡಿಸ್ಬೇಕು ಅವಳಿಗೆ. ಮಾಡ್ತಾನಾ ಶವರ್ ಆಮು? ಸೊ ಸ್ನಾನ ಮಾಡಿಸಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ಪಾರ್ಸಲ್ ಅಂತ ಆಮೇಲೆ ಓಪನ್ ಮಾಡೋಣ. ಮುಖ ತೋರ್ಸು. ಇವಾಗ ಇವಳಿಗೂ ತಿನ್ನಿಸ್ದೆ. ಅನ್ನ ಕೂಡ ಮಾಡಿದ್ನಲ್ಲ ಸಪ್ರೇಟಾಗಿ. ಅನ್ನ ಸ್ವಲ್ಪ ಕಟ್ಟು ತೆಗೆದು ತುಪ್ಪ ಹಾಕಿ ಸ್ವಲ್ಪ ತಿನ್ನಿಸ್ದೆ. ತಿನ್ಕೊಂಡ್ಲು. ಎಷ್ಟು ಜೋರಾಗಿ ಕಚ್ಚಿದಾಳ ಅಂದರೆ ಕೈಗೆ. ಯಾರು ಕಚ್ಚಿದ್ ನನಗೆ ನೋಡಿ ಹೆಂಗೆ ನೋಡ್ತಾಳೆ. ಯಾರು ನಂಗೆ ಮಮ್ಮ ಕಚ್ಚಿದ್ ಯಾರು? ಹಂಗ ಕಚ್ಚೋದು? ಯಪ್ಪ ಬುಕ್ಕಿಲೆಲ್ಲ ಎತ್ತಿ ಬಿಸಾಕ್ಬಿಟ್ಟಿದ್ದಾಳೆ. ಎತ್ತಿಡಮ್ಮು ಯಾಕಿಡಣವ ಎಲ್ಲ. ಸ್ನಾನ ಕೂಡ ಆಯ್ತು, ಎಲ್ಲ ಫ್ರೆಶ್ ಅಪ್ ಎಲ್ಲ ಆಯ್ತು. ತಿಂದ್ರೆ ಮತ್ತೆ ಡ್ರೆಸ್ ಮೇಲೆ ಎಲ್ಲ ಚಲ್ಕೊಂಡ್ಬಿಟ್ಲು. ಏನು ನಮ್ಮ ಇಡ್ಬೇಕಾ ಒಳಗಡೆ? ಓಕೆ. ಹಾ ಲಲ್ಲಿ ಬಂದ್ರು ನೋಡಿ ಸ್ಕೂಲಿಂದ. ಬಂದ್ರು, ಟೈಮ್ ಆಯ್ತು ಸ್ಕೂಲಿಂದ ಬಂದ್ರು ನೋಡಿ ಲಲ್ಲಿ ಅಕ್ಕ. ಕೂಗು ಲಲ್ಲಿ ಅಕ್ಕ. ಹೆಂಗ್ ಕರಿತೀಯ ನೀನು? ಅಕ್ಕ ಅನ್ಬೇಕು. ಫುಲ್ ಹೇಳು ಲಲ್ಲಿ ಅಕ್ಕ. ಕರೆಕ್ಟ್. ಅವ್ಳು ಬಂದ್ರು ಸಾಕು ಕೂಗ್ತಾ ಇರ್ತಾಳೆ. ಬಂದ್ರು ಕರೆಕ್ಟ್ ಸ್ಕೂಲ್ ಟೈಮಿನ ಬಿಟ್ಟು ಬಂದಿದ್ದಾರೆ ಅಕ್ಕ. ಕಿಚನ್ ನೋಡಿ ಎಷ್ಟು ಹಂಗೆ ಸಿಂಕಲ್ಲೆಲ್ಲ ಪಾತ್ರೆ ಹಂಗೆ ಇದೆ. ಕಟ್ಟೆ ಎಲ್ಲ ಕ್ಲೀನ್ ಮಾಡಿದೆ, ಬಟ್ ಸಿಂಕ್ ಮಾತ್ರ ತಗೋ. ನಂದಲ್ಲ ನಿಂದು. ಇಡೋಣ. ಇಟ್ಬಿಡ್ಬೇಕು ಅವಳಿಗೆ ಎಲ್ಲ ಇಟ್ಬಿಡ್ಬೇಕು ನೀಟಾಗಿ ಅವಾಗಿಂದ ಅವಾಗ್ಲೇ. ಬೇಡ ಇವಾಗ ನಿಂಗೇನು? ಬರ್ಡ್. ಬಟ್ ಇದ್ರ ಹೆಸರೇನು? ಬರ್ಡ್ ಹೆಸರೇನು? ಕ್ವಾಕ್ ಕ್ವಾಕ್. ಏನಿದು? ಏನದು? ಅದ್ರ ಹೆಸರೇನು? ಕ್ವಾಕ್ ಕ್ವಾಕ್ ಅನ್ನತ್ತಲ್ಲ. ಏನದು? ಅದಲ್ಲ ಇದು. ಏನದು? ಎಸ್ ಡಕ್. ಇದೆಲ್ಲ ಗೊತ್ತಿಲ್ಲ. ಇದಕ್ಕೆಲ್ಲ ಇದೇನು? ಪ್ಯಾರೆಟ್. ಈ ಕಡೆ ಇದು ಹೇಳ್ಕೊಟ್ಟಿದ್ನಲ್ಲ ಇವತ್ತು ಬೆಳಿಗ್ಗೆನೆ. ಇದು ಗೊತ್ತಿಲ್ಲ ಅವಳಿಗೆ, ಇವತ್ತು ಹೇಳ್ಕೊಟ್ಟಿದ್ದ. ಅದು ಪ್ಯಾರೆಟ್. ಇದು ಪಕ್ಕ ಇರೋದು ಪಿಕಾಕ್. ಕರೆಕ್ಟ್. ಇದು ಇಲ್ಲಿರೋದೇನು? ಪೆಂಗ್ವಿನ್. ವಾವ್ ಕ್ಯೂಟ್. ಕರೆಕ್ಟ್. ಇದೇನಿದು? ಇದು ಪಕ್ಕ ಇರೋದು ಕೌ. ಬೆಳಗ್ಗೆ ಹೇಳ್ಕೊಟ್ಟಿದ್ನಲ್ಲ. ಏನದು? ಬುಲ್. ಇದೇನಿದು? ಈ ಕಡೆದು ಇದು ಇಲ್ಲಿ ನೋಡಿದು. ಇದೇನು? ಏನದು? ಮ್ಯಾ ಅನ್ನತ್ತಲ್ಲ. ಏನದು? ಶೀಪ್. ಈ ಕಡೆ ಇರೋದು ಯೋಚನೆ ಮಾಡು. ಇದು ಶೀಪ್. ಇದೇನು? ಏನಮ್ಮ ಬೆಳಗ್ಗೆ ಏನದು? ಮ್ಯಾ ಅನ್ನತ್ತಲ್ಲ. ಏನದು? ಇದು ಶೀಪ್. ಇದೇನು? ಇವತ್ತು ತಾನ ಹೇಳ್ದಲ್ಲಮ್ಮ ಅವಾಗ್ಲೇ, ಮರ್ತ್ಬಿಟ್ಟ. ಇದು ಗೋಟ್. ಇದ್ರಲ್ಲಿ ಗೋಟ್ ಯಾವುದು? ಗೋಟ್. ಇದು ಶೀಪ್. ಇದು ಈ ಕಡೆ ಇರೋದೇನು? ಇದೇನು? ಈ ಕಡೆ ಇರೋದು ಡಾಗ್. ಮೊದ್ಲು ಮ್ಯಾವ್ ಬೋಬೋ ಅಂತಿದ್ಲಿ, ಇವಾಗ ನೇಮ್ ಹೇಳ್ತಾಳೆ ಕ್ಯಾಟ್ ಡಾಗ್ ಅಂತ. ಓಕೆ. ಇದು ಆರ್ಸ್. ಇದು ಕ್ಯಾಮೆಲ್. ಇದು ಇದೇನು? ಇದು 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 ಇಲ್ಲಿ ನೋಡು. ಇದು ಕರೆಕ್ಟ್. ರ್ಯಾಬಿಟ್. ಇದು ಡಾಂಕಿ. ಇದು ಬರ್ಡ್ ಅಷ್ಟೇ. ಏನಿದು? ಇದು ಕ್ಲೋಸ್. ಕರೆಕ್ಟ್. ಇನ್ನೊಂದ್ಸರಿ ಹೇಳ. ಇದೇನಿದು? ಇದು ಓಪನ್. ಇದು ಓಪನ್ ಕ್ಲೋಸ್. ಅಮ್ಮ ಎಷ್ಟು ಬೇಗ ಕಲಿತೀಯಾ. ಬಲೂನ್. ಇದು ಸ್ವಲ್ಪ ಇದೆ, ಜಾಸ್ತಿ ಇದೆ. ಫ್ಯೂ ಮೆನಿ. ಇದೇನಿದು? ಇದೇನು? ಟೀ. ಟೀ ಏನಾಗುತ್ತೆ ಮುಟ್ಟಿದ್ರೆ? ಬಿಸಿ ಇರುತ್ತೆ ತಾನೆ. ಹಾಟ್. ಸುಡ. ಇವಳಂತೂ ಅದು ನೋಡ್ಬಿಟ್ಟಿದ್ದಾಳ. ಅದು ನೋಡ್ದಾಗಿಂದ ಓಪನ್ ಅಂತಾನೆ ಇದ್ದಾಳೆ. ಓಪನ್ ಮಾಡೋಣ.
ನೀನೇ ಮಾಡು. ತುಂಬಾ ದಿನದಿಂದ ತಗೋಬೇಕು ಅಂತ ಅನ್ಕೋತಾ ಇದ್ದೆ. ಏನಿದು? ಏನು? ಈ ಕಡೆ ಬಾ. ಏನಿದು? ಕುಚ್ಚ ಅದನ್ನ ಕುಚ್ಚ. ಹಿಂದೆ ಕುತ್ಕೊ. ಸೊ ಇದು ತುಂಬಾ ದಿನ ತಗೋಬೇಕು ಅನ್ಕೊಂತ ಇದ್ದೆ, ಬಟ್ ಚಿಕ್ಕದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿ ಸ್ವಲ್ಪ ದೊಡ್ಡದಿರುತ್ತೆ ಅಂತ. ಚಿಕ್ಕದ್ ಬಂದಿದೆ. ಬಟ್ ನಾನು ಫೋಟೋದಲ್ಲೆಲ್ಲ ನೋಡಿದ್ರೆ ತುಂಬಾ ದೊಡ್ಡದು ಅನಿಸ್ತಾ ಇತ್ತು. ಇವಳು ನೋಡಿ ಕೂತ್ಕೊಂಡು ಆಟ ಆಡ್ತಿದ್ದಾಳೆ. ಚೆನ್ನಾಗಿದ್ಯಾ? ಹಾ, ಇರ್ಲಾ ಇದು? ಏನಿದು? ಏನಿದು? ಏನಿದೆ ಅದು? ಇದೇನಿದು? ಇದೇನಿದು? ಜಿರಾಫ್. ಬಟ್ ಚಿಕ್ಕದು ಅನಿಸ್ತಿದೆ ನನಗೆ. ನೋಡ್ಬೇಕು ಏನು ಮಾಡೋದು ಅಂತ ಕಿರಣ್ ಬಂದ್ಮೇಲೆ. ಸೊ ಏನೋ ಒಂಥರ ಎಕ್ಸ್ಪೆಕ್ಟೇಷನ್ಗಿಂತ ಬಂದಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ನಾನು ಅಟ್ಲೀಸ್ಟ್ ಇಷ್ಟು ಇರುತ್ತೆ ಅನ್ಕೊಂಡಿದ್ದೆ. ಇವಳಿಗೆ ಇಷ್ಟು 1500 ನಾನು ಪೇ ಮಾಡಿದ್ದು. ಬಟ್ ಚಿಕ್ಕದು ಅನಿಸ್ತಾ ಇದೆ. ನೋಡೋಕ್ಕೇನೋ ಕ್ಯೂಟ್ ಆಗಿದೆ, ಬಟ್ ದೊಡ್ಡದಾಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಜುಟ್ಟು ಅಂತೆ ತೋರಿಸಿ ಹೆಂಗಿದೆ ಜುಟ್ಟು. ಇಷ್ಟೇ, ಇವಳಷ್ಟೇ ಬರುತ್ತೆ. ಪ್ಲೀಸ್ ಸಿಟ್ ಡೌನ್ ಹಿಯರ್. ಇದು ಹಿಂಗೆ ಆಗ್ತಾಯಿದೆ, ಅದು ಪ್ಯಾಕಿಂಗ್ ಹಂಗಾಗ್ಬಿಟ್ಟಿದೆ. ಕಿರಣ್ ಬಂದ್ಮೇಲೆ ನೋಡೋದು ಅವ್ರು ಏನಂತಾರೆ ಅವ್ರಿಗೆ. ನನಗಂತರೂ ಓಕೆ ಅನಿಸ್ತಾ ಇದೆ. ದೊಡ್ಡದಿದ್ರೆ ಚೆನ್ನಾಗಿರ್ತಾ ಇತ್ತು. ನೋಡೋಣ, ಅವ್ರೇನಾದ್ರು ಓಕೆ ಇರಲಿ ಅಂದರೆ ಓಕೆ, ಇಲ್ಲಾಂದ್ರೆ ರಿಟರ್ನ್. ಆಮು ಏನಮ್ಮು ಫಸ್ಟು ಮಮ್ಮಿ ಅಂತಾಳೆ, ಆಮೇಲೆ ಮಮ್ಮ ಅಂತಾಳೆ, ಅಮ್ಮ ಅಂತಾಳೆ. ನೋಡೇ ಇಲ್ಲ ಅಂದರೆ ದೀಪಾ ಅಂದ್ಬಿಡ್ತಾಳೆ. ಅಲ್ಲಮ್ಮ? ಏನು ಆಟ ಅದು? ಅಯ್ಯೋ ಜಿರಾಫ್ ಬಂದ್ ಹಗ್ ಮಾಡು ಜಿರಾಫ್ಗೆ. ಹೆಂಗ್ ಹಗ್ ಮಾಡ್ತೀಯಾ? ಜಿರಾಫ್. ಓ ಚೆನ್ನಾಗಿದ್ಯಾ? ಯಾ ಚೆನ್ನಾಗಿದ್ಯಾ? ಬೇಗ ಬರ್ಬೇಕಾ? ಓಕೆ ಬನ್ನಿ ಮಮ್ಮಿ, ಬೇಗ ಬನ್ನಿ ಅಂತ ಇದ್ದಾಳು. ಯಪ್ಪ ಆಯ್ತು, ಇನ್ನ ಇಲ್ಲೇ ಸೆಟ್ಲ್ ಆಗ್ತಾಳೇನೋ ಹೇಳು. ಬರ್ತಾನೆ ಇಲ್ಲ ಅವಾಗ ಆ ಕಡೆ ಹೋಗೋಣ ಅಂದರೆ. ಸೊ ಏನೇ ತಂದರೂ ಒಂದು ಸ್ವಲ್ಪ ತಿರುತ್ತಾ ಎಕ್ಸೈಟ್ಮೆಂಟು. ಆಮೇಲಿಂದ ಹಂಗೆ ಅಂತ ಅನ್ಸುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಆಟ ಆಡ್ತಿದ್ದಾಳೆ, ಪರವಾಗಿಲ್ಲ, ಕುತ್ಕೊಂಡಿದ್ಲು. ನಮ್ಮದೇ ವ್ಲಾಗ್ ಹಾಕ್ಕೊಟ್ಬಿಟ್ರೆ ಅವಳೇ ಬರ್ತಿರ್ತಾಳಲ್ಲ, ಎಷ್ಟು ಖುಷಿಯಿಂದ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತಾಳೆ ವ್ಲಾಗ್ನ. ಸೊ ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇದ್ರು. ಅಷ್ಟೊತ್ತಿಗೆ ಕಿರಣ್ ಕೂಡ ಬಂದರು. ಜಿರಾಫ್ ಹೇಗಿದೆ ಕಿರಣ್? ಜಿರಾಫ್ ಹೇಗಿದೆ? ನಿಂಗೇನು ಅನಿಸ್ತು ಆನ್ಲೈನಲ್ಲಿ ನೋಡೋದಕ್ಕೂ ಇಲ್ಲಿ? ಸೈಜ್ ಅಷ್ಟೇ ಮತ್ತೆ 10 ಸೆಂಟಿಮೀಟರ್ ಅಂದ್ರೆ ಎಷ್ಟು ಬರುತ್ತೆ? 10 ಅಷ್ಟೇ ಬರೋದು. ನಂಗೇನೋ ಅಲ್ಲಿ ನೋಡೋದು ದೊಡ್ಡ ಅನ್ಸು, ಚಿಕ್ಕದಿದೆ. ಅವಳು ಚಿಕ್ಕದೇ ಸಾಕು, ನೀನು ಕೂತ್ಕೊಂತೀನಿ. ನೋ ಏಯ್, ನನ್ಗಲ್ಲ, ಇಬ್ರಿಗೂ ಇರ್ಬೇಕು ಮತ್ತೆ. ಬಟ್ ನಂಗೇನೋ ಅದು ಸ್ಯಾಟಿಸ್ಫೈ ಆಗಿಲ್ಲ. ಅದು ನಾನು ಎಕ್ಸ್ಪೆಕ್ಟ್ ಮಾಡಿದ ಥರ ಇಲ್ಲ. ರಿಟರ್ನ್ ಅವಳು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ಲು. ಕಿತ್ತೋಗುತ್ತಲ್ಲ ಮಾಡಿದ್ರೆ. ನೀನು ಅವಳು ಕೈಯಲ್ಲಿ ಕೊಟ್ಟಿದ್ಯಾ, ಮತ್ತೆ ಕಿತ್ತದೇ ಇರ್ತಾಳ. ಸೊ ನೋಡೋಣ, ನನಗೇನೋ ಓಕೆ ಅನ್ಸು. ಇಟ್ಕೊಳ್ಳೋದ ಬಿಡೋದ ಅದು ಡಿಸೈಡ್ ಮಾಡಿ ಆಮೇಲೆ ನೋಡೋದು. ವಾವ್,
ಸೊ ಅಷ್ಟೇ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಅಯ್ಯ ಬಾಯ್ ಬಾಯ್ ಮಾಡು. ಅಮ್ಮ ಬಾಯ್ ಮಾಡಿಯಾ? ಅಯ್ಯೋ ಅಮ್ಮ ಇಲ್ಲ ನೋಡಿಲ್ಲೇ. ಅಯ್ಯ ಬಾಯ್ ಮಾಡೆ ಬೇಗ. ಬಾಯ್ ಹೇಳು. ಓಕೆ ಬಾಯ್.